Correct. Can we Why have Priya not? on stage, Why please? not? Priya, ದಯವಿಟ್ಟು Yes, ಬನ್ನಿ. Priya, ದಯವಿಟ್ಟು ನೀವು ಬರಬೇಕು ಆನ್ ಸ್ಟೇಜ್ ಪ್ಲೀಸ್. Combination, we would like to see how well ನೀವು ಅವ್ರಿಗೆ ಟ್ರಾನ್ಸ್ಲೇಟ್ ಮಾಡ್ತೀರಾ and how well she can actually say that, right? Okay, you tell in English, he tell in Kannada. Is that okay? Dispatch. ತೋರಿಸ್ಬಿಡ್ತೀನಿ ಅವ್ರಿಗೆ. ಅಣ್ಣ ಇದು ಮಧ್ಯದಲ್ಲಿ ನಮ್ಮ ರಮೇಶ್ ಅಣ್ಣ ಹೊರಟೋಗಿದ್ದಾರೆ, ಅವ್ರು ಯಾವ್ದೋ ಲಿರಿಕ್ಸ್ ಗೆಸ್ ಮಾಡಿಲ್ಲ. ದಯವಿಟ್ಟು ಅವರು ನೀವು ಸ್ಟೇಜ್ ಅಲ್ಲಿ ಬಂದು ದಯವಿಟ್ಟು ಒಂದು ಲಿರಿಕ್ಸ್ ಗೆಸ್ ಮಾಡಿ. ಇಂಗ್ಲಿಷ್ ಅಲ್ಲಿ ನೀವು ದಯವಿಟ್ಟು ಕನ್ನಡದಲ್ಲಿ ಹೇಳಲೇಬೇಕಣ್ಣ, ದಯವಿಟ್ಟು ಇದು ಇಲ್ಲೇ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಇಲ್ಲ ದಯವಿಟ್ಟು ನೀವು ಬರ್ಬೇಕು ಸ್ಟೇಜ್ ಮೇಲೆ, ಒಂದ್ 2 ಲೈನ್ ಹೇಳ್ಬೇಕು ತಾವು, ದಯವಿಟ್ಟು ಬರ್ಲೇಬೇಕು ಸ್ಟೇಜ್ ಮೇಲೆ. ನಾನು ಹೇಳ್ಕೊಡ್ತೀನಿ ಬಾ, ನಾನು ಹೇಳ್ಕೊಡ್ತೀನಿ, ಈಸಿಯಾಗಿ ಹೇಳ್ಕೊಡ್ತೀನಿ. ಸೆಕೆಂಡ್ ಪಾರ್ಟ್ ತಾನೆ, where did you go to tell me? Where did you go tell me? Oh, Where did you go tell me, my Radhe Radhe? Where did you go without telling me? ಎಲ್ಲೋದಪ್ಪ ನೀನು? ನನ್ನ ರಾಧೆ ರಾಧೆ. ಓ ರಾಧೆ ಹತ್ರ ಹೋದಾ? ನನ್ನ ರಾಧೆ 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 ರಾಧೆ. Where did you go without telling me? ಎಲ್ಲೋದೆ ನನಗೆ ಹೇಳ್ದಂಗೆ ನೀನು. ಓ ಎಲ್ಲೋದಪ್ಪ ನನಗೆ ಹೇಳಿದಿರ ನೀನು? ಮೈ ರಾಧೆ ರಾಧೆ, ನನ್ನ ರಾಧೆ ರಾಧೆ. Priya should guess the line. I waited without you with extreme pain, Radhe. I waited without you. ನಾನು ಕಾದೆ ಕಾದೆ ನೀನಿಲ್ಲದೆ, ನಾನು ಕಾದೆ ಕಾದೆ ನೀನು ಇಲ್ಲದೆ. ಏ ವಾವ್, ಎಷ್ಟು ಚೆನ್ನಾಗಿ ಅಣ್ಣ ನೀವು ಸಣ್ಣಾಗಿ ಕೊಡ್ತೀರ. ಲೆಟ್ಸ್ ಹ್ಯಾವ್ ಎ ರೌಂಡ್ ಆಫ್ ಅಪ್ಲಾಸ್. ಇನ್ನೊಂದು ಇದು I will be with you, I will give my birth to you, don't kill the nest in my heart. I will be with you. ನಾನು ನಿನ್ ಜೊತೆ ಇರ್ತೀನಿ. With I will give my birth to you. ನಾನು ನನ್ನ ಜನ್ಮವನ್ನು ನಿನಗೆ ಕೊಡ್ತೀನಿ. ನಾನು ನನ್ನ ಜನ್ಮವನ್ನು ನಿನಗೆ ಅರ್ಪಿಸ್ತೀನಿ. ನನ್ನ ಎದೆಲಿರೋ ಗೂಡನ್ನ ಸಾಯಿಸ್ಬೇಡ. ವಾವ್, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ವೆರಿ ಗುಡ್, ವೆರಿ ಗುಡ್, ಸೋ ಹ್ಯಾಪಿ. ಎಲ್ರಿಗೂ ನಮಸ್ಕಾರ. ಸಾರಿ ಸ್ವಲ್ಪ ಲೇಟ್ ಆಗಿ ಬಂದೆ. ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಶ್ರೇಯಸ್ ಅವರು ಪಟೇಲಿ ಆದ್ಮೇಲೆ ನನ್ನ ಜಿಮ್ ಅಲ್ಲಿ ಫ್ರೆಂಡ್ ಆಗಿದ್ದವರು. ಸೊ ಅವಾಗ್ಲಿಂದಾನು ಅಂದ್ರೆ ತೋರ್ಸಿದ್ರು ಒಂದ್ ಗ್ಲಿಮ್ಸಸ್, ವಿಷ್ಣು ಪ್ರಿಯಾದು ಈ ತರ ಸಿನಿಮಾ ಆಗ್ತಾ ಇದೆ ಅಂತ. ಸ್ಟಿಲ್ಸ್ ನೋಡಿದ್ದೆ, ಆಮೇಲೆ ಸಾಂಗ್ ನೋಡಿದ್ದೆ. ಈಸ್ ಅ ವೆರಿ ತುಂಬಾ ಪ್ಯಾಷನೇಟ್ ಆಕ್ಟರ್. ತುಂಬಾ ಕಷ್ಟ ಪಡ್ತಾರೆ ಸಿನಿಮಾ ತುಂಬಾ ಚೆನ್ನಾಗ್ ಆಗ್ಬೇಕು ಅಂತ. ಅಂದ್ರೆ ಅವ್ರೇ ಒಂದ್ ಹೀರೋ ಆಗಿ ಅದು ಸಿನಿಮಾದಲ್ಲಿ ಕಂಪ್ಲೀಟ್ ಆಗಿ ತೊಡಗಿಸ್ಕೊಂತಾರೆ. ಅದನ್ನ ನಾನು ನೋಡಿದೀನಿ. ಅಂದ್ರೆ ಆಲ್ವೇಸ್ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ನಿಮ್ದು ಯಾವ ಸಿನಿಮಾ ನಡೀತಾ ಇದೆ, ಹೇಗ್ ಬರ್ತಾ ಇದೆ ಅಂತ. ಈಸ್ ವೆರಿ ಪ್ಯಾಷನೇಟ್ ಅಂತ. ಸೊ ಕಂಗ್ರ್ಯಾಚುಲೇಷನ್ಸ್. ಐ ಆಮ್ ವೆರಿ ಶೋರ್ ಅವ್ರು ತುಂಬಾ ಹಾರ್ಡ್ ವರ್ಕಿಂಗ್. ಜಿಮ್ ಅಲ್ಲಿ ನಾನ್ ಮೋಸ್ಟ್ ಹಾರ್ಡ್ ವರ್ಕಿಂಗ್. ಬಟ್ ಅದು ಬಿಟ್ರೆ ಐ ಥಿಂಕ್ ಸಿನಿಮಾ ಅಂತ ಬಂದಾಗ ಆಸ್ ನ್ಯೂ ಏಜ್ ಆಕ್ಟರ್ಸ್ ಏನೇನ್ ಬರ್ತಾ ಇದ್ದಾರೆ, ಈಸ್ ಒನ್ ಆಫ್ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಅಂಡ್ ಟ್ಯಾಲೆಂಟೆಡ್ ಆಕ್ಟರ್ಸ್. ಡಾನ್ಸರ್ ಆಗ್ಬೋದು, ಫೈಟರ್ ಆಗ್ಬೋದು. ನನ್ ಸುಮ್ಮನೆ ಯಾವಾಗ್ಲೂ ರೇಗಿಸ್ತಾ ಇರ್ತಾರೆ, ನಿಂತರ ಆಗಲ್ಲ ಬಿಡಿ, ನೀವ್ ಫೈಟ್ ಮಾಡ್ತೀರಾ ಡಾನ್ಸ್ ಮಾಡ್ತೀರಾ ಅಂತ ಬರೀ ಸುಳ್ಳು ಹೇಳ್ತಾ ಇರ್ತಾರೆ ಅವರು. ಫೈಟಿಂಗ್, ಡಾನ್ಸಿಂಗ್ is very good at it. And welcome to Priya to our industry, and then we're hoping to see you on the big screen. And congratulations ಇಡೀ ತಂಡಕ್ಕೆ. And ಮಂಜು ಸರ್ ಅಂತೂ ನಂಗೆ ನಮ್ಮ ತಂದೆಯವ್ರಿಗೆ ಪರಿಚಯ. ಅವ್ರು ನನ್ ಸಾಕಷ್ಟು ಸತಿ ನಾನು ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆಯಿಂದನೂ ಅವ್ರು ನಮ್ಮ ಮನೆಗೆಲ್ಲ ಬಂದಿದ್ದಾರೆ. ಸೊ ಮಂಜು ಸರ್ಗೂ ಅಷ್ಟೇ ಥ್ಯಾಂಕ್ ಯು ಫಾರ್ ದ ಇನ್ವೈಟ್. And Srivari sir, ಅವಾಗಲೇ ಹೇಳಿದೆ, ಕಂಗ್ರ್ಯಾಚುಲೇಷನ್ಸ್ for giving us a super hit at the end of the year. And ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ. ಓಕೆ, ಇಲ್ಲಿವರೆಗೂ ಕಣ್ಸನ್ನೆ ಹುಡುಗಿ ಅಂತ ಅವರು ಫೇಮಸ್ ಆಗಿದ್ದು, ಟ್ರೆಂಡಿಂಗ್ ಆಗಿದ್ದು ಅದೆಲ್ಲ ನಮಗ್ ಗೊತ್ತು. ಕನ್ನಡಕ್ಕೆ ಯಾವಾಗ ಬರ್ತಾರಂತ ನಾವು ಕಾಯ್ತಾ ಇದ್ವಿ. ಈ ಸಿನಿಮಾ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಎಂಟರ್ ಆಗಿದ್ದೀರಾ. ವಿಷ್ಣು ಪ್ರಿಯಾ, ಎಷ್ಟು ಸ್ಪೆಷಲ್ ನಿಮ್ಗೆ. ಇವತ್ತು ಸಾಂಗ್ ರಿಲೀಸ್ ಆಗಿದೆ, ಸಿನಿಮಾ ಡೇಟ್ ಅನೌನ್ಸ್ ಆಗಿದೆ. ಏನ್ ಹೇಳ್ತೀರಾ? ಅರ್ಥ ಆಗತ್ತೆ ಸರ್? ಮಾತಾಡಕ್ಕೆ ಟ್ರೈ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. I understand Kannada Chata. I was able to talk also back then when we were shooting, when I was in touch with the language, but it's been like 3 to 4 years now. So I remember the last time when I met all of you all, I had promised that I'll come back with better Kannada.
but I'm sorry, right now I'm not able to keep up with my promise. But next time when I come, I'm definitely going to be more prepared and talk to you all in Kannada. Um, so coming to Vishnupriya, it's a very special film because it is my second film right after my debut. This is the film that I did, and the first person I would like to thank is VKP sir because randomly on a day he just came home and he was like, will you be able to do it? I want you to do it. If you have the confidence, you can come. And he was like, straight up, he was like, no close shots, this cheating and all, I will not do, no close shots and all. You will have to learn your lines, you will have to be prepared. Everything I'll take with 2 cameras, only if you're prepared, you come. So this was the first thing I got to hear. And I was like, okay, I will definitely try. So thank you for having that faith in me. I'm sure he hadn't watched my first film or anything. Without anything, he just came to me and he was like, okay, let's just take a gamble on her. So thank you for that. It was an amazing experience working on the film. Thank you, Shreyas, for being such a nice co-star. We had workshops and all together, and I'm glad that I got to know him better through all of that. And we were able to, build a rapport and have that give and take during shoot. Manju sir, thank you so much for feeding me vada pav whenever I felt like it. We were shooting in Chikmagalur, so once in every 2-3 days I would have cravings and I'd be like, I want to eat something, and he'll come up with like one huge casserole with everything I wanted to eat. So thank you for that, and thank you everybody who worked on the film, and thank you to all of you all who are present here to support us, and thank you for a warm welcome to the Kannada film industry. Thank you Sri Murali sir for being here and supporting us. Thank you Saptami for being here. I hope you all watch the film and support us all throughout. Yeah, thank you. ಸಾಂಗು, ಲೊಕೇಶನ್ನು, ಫೀಲು, ಶ್ರೇಯಸ್ಸು ಮತ್ತು ಪ್ರಿಯಾ ಅವ್ರ ಜೋಡಿ ಎಲ್ಲ ತುಂಬ ಕಣ್ಣಿಗೆ ತಂಪು ಕೊಡೋ ಥರ ಇದೆ. ನಾನು ಈ ಸಿನಿಮಾದಲ್ಲಿ ನಾನೇನು ಹಾಡು ಬರ್ತಿಲ್ಲ, ಆದರೂ ಈ ಫಂಕ್ಷನ್ಗೆ ಬರ್ಲಿಕ್ಕೆ ಮುಖ್ಯ ಕಾರಣ ಶ್ರೇಯಸ್. ನಮಗೆಲ್ಲ ಗೊತ್ತಿರೋ ಥರ ಮಂಜು ಸರ್ ಮಗ, ಬಟ್ ಮಂಜು ಸರ್ಗೆ ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್. ಮಂಜು ಸರ್ ಬಡ 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 ಅಂತಿರ್ತಾರೆ, ಶ್ರೇಯಸ್ ಅಷ್ಟೇ ಕೂಲು, ಜೆಂಟಲು, ತುಂಬಾ ಆಪ್ತ ಆಗುವಂತ ವ್ಯಕ್ತಿತ್ವ ಅವ್ರದ್ದು. ಅವರಲ್ಲಿ ಒಂದು ಹಪಾಪಿ ಇದೆ ಖಂಡಿತ. ಮುರಳಿ ಸರ್ ಹೇಳಿದಂಗೆ ನೆಕ್ಸ್ಟ್ ಜನರೇಷನ್ ಸೂಪರ್ ಸ್ಟಾರ್ ಖಂಡಿತ ಹಾಗೆ ಆಗ್ತಾರೆ. ಬೇಕಿರೋದು ಒಂದೇ ಒಂದು ದೊಡ್ಡ ಬ್ರೇಕ್, ಆ ಬ್ರೇಕ್ ವಿಷ್ಣುಪ್ರಿಯ ಆಗತ್ತೆ ಅಂತ ನನ್ನ ನಂಬಿಕೆ. ಶ್ರೇಯಸ್ ಕನ್ನಡ ಇಂಡಸ್ಟ್ರಿಗೆ ಬೇಕು, ದೊಡ್ಡ ಹೀರೋ ಆಗಿ ಬೆಳಿಬೇಕು, ಅದೇ ನನ್ನ ಆಸೆ. ಯಾಕಂದ್ರೆ ಶ್ರೇಯಸ್ ಹೀರೋ ಅನ್ನೋಕ್ಕಿಂತ ತುಂಬಾ ಆಪ್ತಿದ್ದಾರೆ ನಮ್ಗೆ. ಅವರ ಒಳಗಿನ ಆ ಒಂದು ಬದ್ಧತೆ ಏನಿದೆ ಅನ್ನೋದು ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಶ್ರೇಯಸ್ಗೆ ದೊಡ್ಡ ಶ್ರೇಯಸ್ ಸಿಗ್ಲಿ, ದೊಡ್ಡ ಹೀರೋ ಆಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲಿ ಬಂದಿದ್ದ ಮಾಧ್ಯಮದವರಿಗೆ ನಮಸ್ಕಾರ. ಫಸ್ಟ್ ಅವ್ರು ಮರ್ತೋಗ್ಬಿಟ್ಟೆ, ನಮ್ಮ ಫಂಕ್ಷನ್ ಎಲ್ಲ ನಾನು ಮರ್ತೋಗ್ಬಿಟ್ಟಿದೆ. ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ, ಜ್ಞಾಪಕಪಡ್ಕೊಂಡು ಅವ್ರಿಗೆ ಹೇಳ್ತಾ ಇದ್ದೀನಿ. ನಮ್ಮ ಶ್ರೇಯಸ್ ನಮ್ಮ ಹೀರೋ, ಖಂಡಿತ ಅವ್ರ ಹೆಸರಲ್ಲೇ ಶ್ರೇಯಸ್ ಇದೆ. ಖಂಡಿತ ನನಗೆ ಗೊತ್ತಿದ್ದಂಗೆ ಇದು ಸೂಪರ್ ಹಿಟ್ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ ಸಾಂಗ್ಸ್ ನೋಡ್ತಾ ಇದ್ರೆ, ಅವ್ರ ಆ್ಯಕ್ಟಿಂಗು, ಆ ಫೈಟು ಗೀಟು ನೋಡಿದಾಗೆ ಖಂಡಿತ ಇದರಲ್ಲಿ ಸಕ್ಸಸ್ ಆಗೇ ಆಗ್ತಾರೆ. ನೀನು ಪ್ರಯತ್ನ ಬೀಳು, ಸಕ್ಸಸ್ ಇದ್ದೇ ಇರುತ್ತೆ. ಪ್ರಯತ್ನ ಅಂತೂ ಬಿಡಬಾರ್ದು. ಯಾವಾಗೂ ನಾವು ಪ್ರಯತ್ನ ಮಾಡ್ತೀವಿ, ಸಕ್ಸಸ್ ನಮ್ಮ ಹಿಂದೆ ಬರುತ್ತೆ. ಯಾವಾಗ ಬಂದು ನಮ್ಮ ಮುಂದೆ ನಿಂತ್ಕೊಳ್ಳುತ್ತೆ, ಅದು ಹಿಂದೆ ಇರೋದು ಬಂದು ಮುಂದೆ ನಿಂತ್ಕೊಳ್ಳುತ್ತೆ. ಖಂಡಿತ ಸಕ್ಸಸ್ ಸಿಗತ್ತೆ. ಇದೇ ಥರ ಮಾಡು, ತುಂಬ ಚೆನ್ನಾಗಿ ಮಾಡಿದ್ಯಾ. ಈ ಟೀಮ್ಗೆ ಒಳ್ಳೇದಾಗಲಿ. ಈ ಸಾಂಗಿಂಗ್ ನೀವು ಬರೆದಿರೋದು ನಾಗೇಂದ್ರ ಪ್ರಸಾದ್ ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಹೀರೋಯಿನ್ ಚೆನ್ನಾಗಿದ್ದಾರೆ, ಬಟ್ ನಮ್ಮ ಪ್ರೊಡ್ಯೂಸರು ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ಪಿಕ್ಚರ್ ಸೂಪರ್ ಹಿಟ್ ಆಗತ್ತೆ ಖಂಡಿತ. ಇದು ನೋಡ್ತಾ ಇದ್ರೆ ನನಗಂತೂ 100% ನನ್ನ ಮನಸಾರೆ ಹೇಳ್ತಾ ಇದ್ದೀನಿ, ಇದು ಸೂಪರ್ ಹಿಟ್ ಆಗತ್ತೆ. ತುಂಬಾ ಹಾಡುಗಳು ಚೆನ್ನಾಗಿದೆ. ಬೆಸ್ಟ್ ಆಫ್ ಲಕ್ ಎಲ್ಲ ಟೀಮ್. ಥ್ಯಾಂಕ್ ಯು ಇಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್ ಸರ್.